ಇನ್ನು ಧರ್ಮಸ್ಥಳದಲ್ಲಿ ಮತ್ತಷ್ಟು ಅವಶೇಷಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪಾಯಿಂಟ್ 7ರಲ್ಲಿ ಮಣ್ಣು ಅಗೆಯುವ ಕಾರ್ಯ ಅಂತ್ಯವಾಗಿದೆ. ಈಗ ಪಾಯಿಂಟ್ 8ಕ್ಕೆ ಎಸ್ಐಟಿ ತಂಡ ತೆರಳಿದೆ. ಪಾಯಿಂಟ್ 8ರಲ್ಲಿ ಎಸ್ಐಟಿ ತಂಡ ಕಾರ್ಯಾಚರಣೆ ಆರಂಭ ಮಾಡಿದೆ. ಆದರೆ ಪಾಯಿಂಟ್ 7ರಲ್ಲಿ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. ಕೇವಲ 6ನೇ ಪಾಯಿಂಟ್ ಅಲ್ಲಿ ಬಿಟ್ಟರೆ ಬೇರೆ ಯಾವ ಪಾಯಿಂಟ್ ಅಲ್ಲೂ ಕೂಡ ಯಾವ ಕಳೆಬರ ಆಗಲಿ, ಯಾವ ಬುರುಡೆ ಆಗಲಿ, ಯಾವುದೇ ಅವಶೇಷ ಆಗಲಿ ಪತ್ತೆ ಆಗಿಲ್ಲ. ಆ್ಯಂಡ್ 7ನೇ ಪಾಯಿಂಟ್ನಿಂದ 8 ಪಾಯಿಂಟ್ಗೆ ಈಗ ಬಂದಿದ್ದಾರೆ. ಪಾಯಿಂಟ್ 8ಕ್ಕೆ ಈಗ ಸಿಬ್ಬಂದಿ ಶಿಫ್ಟ್ ಆಗಿದ್ದಾರೆ. ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಆ್ಯಂಡ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪಾಯಿಂಟ್ 6ರಲ್ಲಿ ನೆನ್ನೆ ಕಳೆಬರ ಪತ್ತೆ ಆಗಿತ್ತು. ಆದರೆ ಅದು ಗಂಡದ ಅಥವಾ ಹೆಣ್ಣದ ಅಂತ ಇನ್ನೂ ಕೂಡ ಅದು ಡಿಸ್ಕಷನ್ ನಡೀತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಆದರೆ ಈಗ 6 ಆದ ನಂತರ 7ಕ್ಕೆ ಬಂದಾಯಿತು. 7ರಲ್ಲಿ ಯಾವುದೇ ಥರದ ಕಳೆಬರ ಪತ್ತೆಯಾಗಿಲ್ಲ. ಈಗ 7ರಿಂದ ಪಾಯಿಂಟ್ 8ಗೆ ಈಗ ಅಧಿಕಾರಿಗಳು ಶಿಫ್ಟ್ ಆಗಿದ್ದಾರೆ. ಪಾಯಿಂಟ್ ನಂಬರ್ 8 ನೋಡ್ತಾ ಇದ್ದೀರಿ, ಅಲ್ಲಿ ಮಾರ್ಕ್ ಮಾಡಿರುವಂಥ ದೃಶ್ಯದಲ್ಲಿ ನಿಮಗೆ ನಂಬರ್ ಕೂಡ ಕಾಣಿಸ್ತಾ ಇದೆ. ಆ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಪ್ರತಿಯೊಂದು ಪಾಯಿಂಟ್ಗೆ SIT ತಂಡ ಯಾವಾಗ ಈ ಅನಾಮಿಕನನ್ನು ಕರ್ಕೊಂಡು ಹೋಗುತ್ತೋ ಎಲ್ಲರ ನಿರೀಕ್ಷೆ ಅದೇ ಆಗಿರುತ್ತೆ, ಈ ಪಾಯಿಂಟಲ್ಲಿ ಸಿಗುತ್ತಾ, ಈ ಪಾಯಿಂಟಲ್ಲಿ ಸಿಗುತ್ತಾ ಅಂತ. ಆದರೆ ಪಾಯಿಂಟ್ ನಂಬರ್ 1ನಲ್ಲಿ ID ಕಾರ್ಡ್ ಜೊತೆಗೆ ಒಂದು ಕ್ರೆಡಿಟ್ ಕಾರ್ಡ್ ಸಿಕ್ಕಿತ್ತು. ಅದಾದ ನಂತರ ಪಾಯಿಂಟ್ ನಂಬರ್ 6ನಲ್ಲಿ ಕಳೆಬರ ಪತ್ತೆ ಆಗಿತ್ತು. ಆತ ಹೇಳಿದಂತೆ ಕಳೆಬರ ಪತ್ತೆ ಆಗಿತ್ತು. ಆದರೆ ಆ ಕಳೆಬರ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಕೊಲೆ ಮಾಡಿದ್ದ, ಗಂಡದ್ದ, ಹೆಣ್ಣದ್ದ ಯಾವುದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. SIT ತಂಡ ಜೊತೆಗೆ ಫಾರೆನ್ಸಿಕ್ ಟೀಮ್ ಇದರ ಕುರಿತಾಗಿ ತನಿಖೆಯನ್ನು ಮುಂದುವರಿಸಿದೆ. ಸೊ ಈಗ ಪಾಯಿಂಟ್ ನಂಬರ್ 6 ನಂತರ 7ರಲ್ಲಿ ಏನೂ ಸಿಕ್ಕಿಲ್ಲ. ಈಗ ಪಾಯಿಂಟ್ ನಂಬರ್ 8ಕ್ಕೆ SIT ತಂಡ ಅನಾಮಿಕನನ್ನು ಕರ್ಕೊಂಡು ಬಂದು ಈಗ ಆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಎಕ್ಸ್ಕ್ಯುಮೇಷನ್ ಅಂತ ಏನು ಹೇಳ್ತೀವಿ, ಎಕ್ಸ್ಯುಮೇಷನ್, ಸೊ ಅದರ ಒಂದು ಪ್ರೋಸೆಸ್ ನಡೀತಾ ಇದೆ. ಇಲ್ಲಿ ಏನು ಸಿಗುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಹುಟ್ಟು ಹಾಕಿರುವಂಥ ಒಂದು ದೊಡ್ಡ ಪ್ರಶ್ನೆ. ಧರ್ಮಸ್ಥಳದ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ ಕಳೆದ 1 ವಾರದಿಂದ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. 13 ಪಾಯಿಂಟ್ಗಳನ್ನ ಗುರುತಿಸಿದ ನಂತರ ಯಾವಾಗ ಪಾಯಿಂಟ್ ನಂಬರ್ 6ನಲ್ಲಿ ಒಂದು ಕಳೆಬರ ಪತ್ತೆ ಆಯಿತೋ ಆಗ ಇದರ ವ್ಯಾಪ್ತಿನಷ್ಟು ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಅಂದರೆ ಅಕಸ್ಮಾತ್ ಏನಾದರೂ ಪ್ರತಿಯೊಂದು ಪಾಯಿಂಟ್ನಲ್ಲೂ ಸಿಗ್ತಾ ಹೋದರೆ ಆಗ ಈ ಪಾಯಿಂಟ್ಗಳೇನಿದ್ದಾವೆ ಅದು ಇನ್ನಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಆಗ ಮತ್ತಷ್ಟು ಜಾಗಗಳಿಗೆ ಈತನನ್ನ ಕರ್ಕೊಂಡು ಹೋಗಿ ಅಲ್ಲೂ ಸ್ಥಳವನ್ನು ಗುರುತಿಸುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ಬೋದು. ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈತ ಹೇಳಿದಂತೆ 100 ಶವಗಳು ಸಿಕ್ಕಂತಹ ಸಂದರ್ಭದಲ್ಲಿ ಈ ಪಾಯಿಂಟ್ಗಳಲ್ಲಿ ಆಗ ಆ ಒಂದು ವ್ಯಾಪ್ತಿನಷ್ಟು ವಿಸ್ತೀರ್ಣ ಆಗುವಂಥ ಸಾಧ್ಯತೆ ಇರುತ್ತೆ. ಆಗ ಇನ್ನಷ್ಟು ಈ ಒಂದು ಶೋಧ ಕಾರ್ಯಾಚರಣೆ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ 8ರಲ್ಲಿ ಈಗ SIT ಟೀಮ್ ಆತನನ್ನು ಕರ್ಕೊಂಡು ಹೋಗಿ ಅಲ್ಲಿ ಆತನ ಮುಂದೆನೇ ಎಕ್ಸ್ಕ್ಯುಮೇಷನ್ ಈಗ ನಡೀತಾ ಇದೆ. ಆ ಪ್ರೋಸೆಸ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಪ್ರಕ್ರಿಯೆ ಏನಿದೆ ಕಂಪ್ಲೀಟಾಗಿ ಒಂದು ಹಸಿರು ಬಟ್ಟೆಯನ್ನು ಹಾಕಿ, ಪರದೆಯನ್ನು ಹಾಕಿ ತನಿಖಾ ತಂಡ ಭೂಮಿಯನ್ನು ಅಗಿತಾ ಇದೆ. ಸೊ ಅಲ್ಲಿರುವಂಥ ಕೂಲಿಕಾರರಿರ್ಬೋದು, ಹಿಟಾಚಿ ಮೂಲಕ ಎಲ್ಲರನ್ನ ಬಳಸ್ಕೊಂಡು ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಅಷ್ಟೇ ಡೀಟೇಲ್ ಆಗಿ ಅದೆಲ್ಲವನ್ನು ಕೂಡ ಈಗ ಅಗೆದು ಹೊರತೆಗೆಯುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮ ರಹಸ್ಯ ಭೇದಿಸೋಕೆ SIT ತಂಡ ಈಗ ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ ತುಂಬ ಡೀಟೇಲ್ಡ್ ಆಗಿ ಎಕ್ಸ್ಕ್ಯುಮೇಷನ್ ಪ್ರೋಸೆಸ್ಸನ್ನು ನಡೆಸ್ತಾ ಇದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಿಟಾಚಿ ಮೂಲಕ, ಕೂಲಿಕಾರರ ಮೂಲಕ ಅವರೆಲ್ಲರನ್ನೂ ಕೂಡ ಆ ಜಾಗಕ್ಕೆ ಕರೆತಂದು ಎಷ್ಟು ಅಡಿಯಲ್ಲಿ ಆತ ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದಾನೋ ಅಷ್ಟು ಅಡಿ ಈಗ SIT ಅಧಿಕಾರಿಗಳು ಅಗೆದು ಏನಾದರೂ ಕಳೆಬರ ಪತ್ತೆ ಆಗುತ್ತಾ, ಸುಳಿವು ಸಿಗುತ್ತಾ, ಯಾವುದಾದ್ರೂ ಸಾಕ್ಷ್ಯ ಸಿಗುತ್ತಾ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಈಗ ಸದ್ಯಕ್ಕೆ SIT ತಂಡ ಪಾಯಿಂಟ್ ನಂಬರ್ 8ರಲ್ಲಿ ಬೀಡು ಬಿಟ್ಟಿದೆ. ಆ್ಯಂಡ್ ದೃಶ್ಯಗಳಲ್ಲಿ ನೀವು ಗಮನಿಸ್ಬೋದು,
ಅದರ ಸುತ್ತಮುತ್ತ ಒಂದು ಹಸಿರು ಪರದೆಯನ್ನು ಹಾಕಿ ಯಾರಿಗೂ ಯಾವುದೇ ಥರದ ಒಂದು ವಿಷಯ ಆಚೆ ಬರಬಾರ್ದು, ಕಂಪ್ಲೀಟ್ ಡೀಟೇಲ್ಡ್ ಆಗಿ ಜೊತೆಗೆ ಗೌಪ್ಯವಾಗಿ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕಂಪ್ಲೀಟ್ ಎಕ್ಸ್ಕವೇಷನ್ ಪ್ರೋಸೆಸ್ ಏನಿದೆ, ಆ ಉತ್ಖನನ ಅದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ 8ರಲ್ಲಿ ಈಗ SIT ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಆ ಉತ್ಖನನ ಮಾಡುವಂಥ ಕೆಲಸವನ್ನು ಈಗ ಅವರು ಮುಂದುವರಿಸಿದ್ದಾರೆ. ಅನಾಮಿಕಾ ಕೂಡ ಆ ಜಾಗದಲ್ಲೇ ಇದ್ದಾನೆ. 7ರಲ್ಲಿ ಬೆಳಗ್ಗೆ ಶುರುವಾಗಿತ್ತು ಒಂದು ಉತ್ಖನನ ಪ್ರಕ್ರಿಯೆ. ಆದರೆ ಅಲ್ಲಿ ಯಾವುದೇ ಥರದ ಒಂದು ಸುಳಿವು ಸಿಕ್ಕಿಲ್ಲ, ಒಂದು ಕಳೆ ಬರ ಪತ್ತೆ ಆಗಿಲ್ಲ, ಯಾವುದೇ ಥರದ ಚಿಕ್ಕ ಪ್ರೂಫ್ ಕೂಡ ಸಿಕ್ಕಿಲ್ಲ. ಈಗ ಪಾಯಿಂಟ್ ನಂಬರ್ 8ಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ. ಇದಾದ ನಂತರ ಅಕಸ್ಮಾತ್ ಇಲ್ಲೂ ಕೂಡ ಯಾವುದೇ ಥರದ ಒಂದು ಸಾಕ್ಷ್ಯ ಸಿಕ್ಕಿಲ್ಲ ಅಂತಂದರೆ ಪಾಯಿಂಟ್ ನಂಬರ್ 8ನಿಂದ ಮತ್ತೆ 9, 10, 11, 12, 13ನೇ ಪಾಯಿಂಟ್ವರೆಗೂ ಹೋಗ್ತಾರೆ. ಸೊ ಇವತ್ತೇ ಆಗುತ್ತಾ, ನಾಳೆ ಆಗುತ್ತಾ, ನಾಡಿದ್ದಾಗುತ್ತಾ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ SIT ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಈ ಕೇಸನ್ನ ಪರಿಗಣಿಸಿರೋದ್ರಿಂದ ತುಂಬ ಡೀಟೇಲ್ಡ್ ಆಗಿ ಎಲ್ಲವನ್ನು ಕೂಡ ಎಕ್ಸ್ಕವೇಟ್ ಮಾಡಿ, ಎಕ್ಸಿಮೇಟ್ ಮಾಡಿ ಅಲ್ಲಿ ಪ್ರತಿಯೊಂದು ಸಾಕ್ಷ್ಯವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಪಾಯಿಂಟ್ ನಂಬರ್ 1ನಲ್ಲಿ ಸಿಕ್ಕಿತ್ತು ಒಂದು ID ಕಾರ್ಡ್ ಜೊತೆಗೆ ಒಂದು ಕ್ರೆಡಿಟ್ ಕಾರ್ಡ್. ಸೊ ಇದು ಎಲ್ಲೋ ಒಂದು ಕಡೆ ಈ ಕೇಸ್ಗೆ ಸಾಕ್ಷ್ಯ ಆಗಿರಬಹುದು ಅಂತ ಪರಿಗಣಿಸಲಾಗಿತ್ತು. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಂಥ ಒಂದು ಕಾರ್ಡ್ ಆಗಿತ್ತು. ಈತ ಹೇಳ್ದಂಗೆ 10ರಿಂದ 20 ವರ್ಷ ಅಷ್ಟು ಹಳೇದಲ್ಲ, ಇದು ಇತ್ತೀಚಿನ ಒಂದು ಕ್ರೆಡಿಟ್ ಕಾರ್ಡ್ ಆಗಿತ್ತು. ಸೊ ಹೀಗಾಗಿ ಅದು ಕೂಡ ರೂಲ್ಡ್ ಔಟ್ ಆಗಿದೆ. ಸೊ ಈಗ ಇದಾದ ನಂತರ 2, 3, 4, 5, 6, 6ರಲ್ಲಿ ಕಳೆ ಬರ ಸಿಕ್ಕಿತ್ತು. 7ರಲ್ಲಿ ಈಗ ಏನೂ ಸಿಕ್ಕಿಲ್ಲ. 8ನಲ್ಲಿ ಈಗ SIT ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರೀಕ್ಷಿತ್, 8ರ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಎಕ್ಸ್ಕವೇಷನ್ ಯಾವ ಥರ ನಡೀತಾ ಇದೆ, ಏನಾದರೂ ಪ್ರೂಫ್ ಸಿಕ್ಕಿದೆಯಾ ಅಂತ? ಎಸ್ ರಾಹುಲ್, ಈಗ ಸದ್ಯ 7ನೇ ಪಾಯಿಂಟಿಂದ 8ನೇ ಪಾಯಿಂಟಿಗೆ, ಅಂದರೆ 7ನೇ ಪಾಯಿಂಟಿಂದ ಸುಮಾರು 200 ಮೀಟರ್ ದೂರದಲ್ಲಿರುವಂಥ 8ನೇ ಪಾಯಿಂಟಿಗೆ ಈಗ SIT ಟೀಮ್ ಏನು ಶಿಫ್ಟ್ ಆಗಿದೆ. ಅಲ್ಲಿ ಒಂದು ಹಸಿರು ಪರದೆಯನ್ನು ಹಾಕೋ ಮೂಲಕ ನಾವು ತೋರಿಸ್ತಾ ಹೋಗ್ತೀವಿ. ಹಸಿರು ಪರದೆಯನ್ನು ಹಾಕಿ ಅಲ್ಲಿ ಅಲ್ಲಿ ಮಹಜರನ್ನು ನಡೆಸ್ತಾ ಇದ್ದಾರೆ. ಡಿಗ್ಗಿಂಗ್ ನಡೀತಾ ಇದೆ ಆ ಪರದೆ ಹಿಂದೆ. ಯಾಕಂದರೆ ಸಾರ್ವಜನಿಕರಿದ್ದಾರೆ, ಜೊತೆಗೆ ಇಲ್ಲಿನ ಮಾಧ್ಯಮಗಳು ಅವರಿಗೆ ಕೂಡ ಏನು ಮರೆಮಾಚಿ ಆ ಪರದೆಯ ಹಿಂದೆ ಏನು ಅಲ್ಲಿ ಎಲ್ಲ ಮಹಜರು ಪ್ರಕ್ರಿಯೆಗಳು ನಡೀತಾ ಇದೆ. ಮಣ್ಣನ್ನು ಅಗಿತಾ ಇದ್ದಾರೆ. ಈಗಾಗಲೇ ಮಿನಿ JCB ಕೂಡ ಅಲ್ಲಿ ಬಂದಿರುವಂಥದ್ದು. ಏನು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಕೂಡ ಅಲ್ಲೇ ಇದ್ದಾರೆ. FSL ಟೀಮ್ ಕೂಡ ಇದೆ, ವೈದ್ಯರು ಇದೆ ಟೀಮ್ ಇದೆ, ಮತ್ತು AC ಇದ್ದಾರೆ. ಒಟ್ಟು SIT ಟೀಮ್ ಏನಿದೆ ಈಗ 8ನೇ ಪಾಯಿಂಟಲ್ಲಿ ಎಲ್ಲ ಮಹಜರ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಬ್ರೇಕ್ನ ಬಳಿಕ, ಅಂದರೆ ಊಟದ ಬ್ರೇಕ್ ನಂತರ ಇಲ್ಲಿ ಆ ಸಂದರ್ಭದಲ್ಲಿ ಕಾರ್ಮಿಕರ ಮೂಲಕ ಒಂದು ಹಸಿರು ಪರದೆಯನ್ನು 7ನೇ ಪಾಯಿಂಟಿಂದ 8ನೇ ಪಾಯಿಂಟ್ ಶಿಫ್ಟ್ ಮಾಡಲಾಗಿತ್ತು. ಈಗ 8ನೇ ಪಾಯಿಂಟಲ್ಲಿ ಈಗ ಊಟದ ಬಳಿಕ ಈಗ ಕಾರ್ಯಾಚರಣೆ ನಡೀತಾ ಇದೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ 5ರವರೆಗೂ ಏನು ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಈಗ ಬಹಳಷ್ಟು ಏನು 25 ಸುಮಾರು 25 ಮೂಳೆಗಳ ಸಿಕ್ಕಿರುವಂಥದ್ದು. ಹೀಗಾಗಿ 7ನೇ ಪಾಯಿಂಟ್ನಲ್ಲಿ ಬಹಳಷ್ಟು ಕುತೂಹಲ ಹೆಚ್ಚಾಗ್ತಾನೆ ಇತ್ತು. ಈಗ 8ನೇ ಪಾಯಿಂಟಲ್ಲಿ ಮತ್ತೆ ನೋಡ್ತಾ ಇರ್ಬೋದು. 8ನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಅಲ್ಲಿ ಪಂಪುಗಳ ಮೂಲಕ, ಅಂದರೆ ನೀರಿನ ಅಂಶ ಇರುವಂಥದ್ದು, ಅದನ್ನು ಕೂಡ ನೀರು ಬಂದರಲ್ಲಿ ಅದನ್ನು ಮೋಟ್ರ್ ಮೂಲಕ ಶಿಫ್ಟ್ ಮಾಡುವಂಥದ್ದು, ಹೊರಗೆ ತೆಗೆಯುವಂಥದ್ದು ಕೂಡ ಆಗತ್ತೆ. ಸದ್ಯ 8ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಬಹಳಷ್ಟು ಕುತೂಹಲ ಕಾರಣವಾಗಿದ್ದು, ಬೆಳಗ್ಗೆಯಿಂದಲೇ ಬಹಳಷ್ಟು ಇಲ್ಲಿನ ಸ್ಥಳೀಯರಿರ್ಬೋದು ಮತ್ತು ಪ್ರವಾಸಿಗರು ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು. 8ನೇ ಪಾಯಿಂಟಲ್ಲಿ ಸಿಗತ್ತಾ ಅನ್ನುವಂಥ ಒಂದು ದೊಡ್ಡ ಕುತೂಹಲ ಇತ್ತು. ಈಗ ಆ ಕುತೂಹಲ ಈಗ 6ನೇ ಪಾಯಿಂಟ್ ಕುತೂಹಲಕ್ಕೆ ಪರವಾಗಿ ಒಂದು ಎಲುಬುಗಳು ಸಿಕ್ಕಿತ್ತು. ಈಗ 8ನೇ ಪಾಯಿಂಟಲ್ಲಿ ಆಗ್ತಾ ಇದೆ. ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. SIT ಟೀಮ್ ಕೂಡ ಈಗ ಇದನ್ನು ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡು ಮಹಜರನ್ನು ನಡೆಸ್ತಾ ಇದ್ದಾರೆ. ವಿಡಿಯೋಗಳಿರ್ಬೋದು, ಫೋಟೋಗ್ರಫಿ ಇರ್ಬೋದು, ಮತ್ತು ಎಲ್ಲ ರೀತಿಯ ದಾಖಲೆಗಳನ್ನು ಸಂಗ್ರಹಿಸುವಂಥ ಕಾರ್ಯ ಮಾಡ್ತಾ ಇದೆ. ಇದನ್ನು ಈಗಾಗಲೇ ಸಿಕ್ಕಿರುವಂತಹ 25 ಎಲುಬುಗಳ ಏನು ಅದನ್ನಿದೆ ಎಲುಬುಗಳಿದೆ, ಅದನ್ನು ಈಗಾಗಲೇ ಅದನ್ನು DNA ಪರೀಕ್ಷೆಗೆ ಕೂಡ ಒಳಪಡಿಸಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಅದನ್ನು ಮಾನವ ರಚನೆಯ ಅಂಗದ ರಚನೆ ರೀತಿಯಲ್ಲೇ ಇಡಲಾಗಿದೆ. ಅದನ್ನು ಈಗ ನಂತರ ಬೆಂಗಳೂರಿಗೆ ಕಳಿಸ್ತಾರೆ. ಈಗ ನಂತರ FSL ರಿಪೋರ್ಟ್ಗಾಗಿ ಈಗ ಮುಂದೆ ವರದಿಗಾಗಿ ಕಾಯ್ತಾ ಇದ್ದಾರೆ. ಸದ್ಯ ಈ 6ನೇ ಪಾಯಿಂಟ್ನ ಬಳಿಕ 8ನೇ ಪಾಯಿಂಟಲ್ಲಿ ಬಹಳಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. 9ನೇ ಪಾಯಿಂಟ್ನಲ್ಲಿ ಕೂಡ ಸಿಗುವಂತಹ ಎಲ್ಲ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಇಲ್ಲಿನ ಬಹಳಷ್ಟು ಮಂದಿ ವ್ಯಕ್ತಪಡಿಸ್ತಾ ಇದ್ರು. ಈಗ ಸದ್ಯ 8ನೇ ಪಾಯಿಂಟಲ್ಲಿ ಎಲ್ಲ ಕಾರ್ಯಾಚರಣೆಗಳು ಬರದಿಂದ ಸಾಗ್ತಾ ಇದೆ. ರಾಹುಲ್, ರೈಟ್ ಪರೀಕ್ಷಿತ್, ಈಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ 8 ಆದ ನಂತರ ಕೇವಲ ಇನ್ನು 5 ಪಾಯಿಂಟ್ಗಳಷ್ಟೇ ಉಳ್ಕೊಳ್ಳೋದು. ಅಕಸ್ಮಾತ್ ಏನಾದರೂ ಈ ಪಾಯಿಂಟ್ಗಳಲ್ಲೂ ಸಿಕ್ಕಿಲ್ಲ ಅಂತಂದ್ರೆ, ಏನು ಸಿಕ್ಕಿಲ್ಲ ಅಂತಂದ್ರೆ ಆ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸುವಂತಹ ಸಾಧ್ಯತೆ ಇದೆಯಾ ಅಂತ SIT ಟೀಮ್?
ಸದ್ಯಕ್ಕೆ 6 ಮತ್ತು 7ನೇ ಪಾಯಿಂಟ್ ಏನಿದೆ ತುಂಬ ಹತ್ತಿರ ಇತ್ತು. ಈಗ 7ನೇ ಪಾಯಿಂಟ್ ಏನಿದೆ, 8ನೇ ಪಾಯಿಂಟ್ ಏನಿದೆ, ಸುಮಾರು 200 ಮೀಟರ್ ದೂರ ಇರುವಂಥದ್ದು. 8ನೇ ಪಾಯಿಂಟ್ ಪಕ್ಕದಲ್ಲಿ 9ನೇ ಪಾಯಿಂಟ್ ಇದೆ. ಆ ಬಳಿಕ ಇನ್ನಷ್ಟು ಕೆಲವೇ ದೂರದಲ್ಲಿ ಇರುವಂಥದ್ದು 10ನೇ ಪಾಯಿಂಟ್. ಹಾಗೆ ಒಂದಷ್ಟು ಕೆಲವು ಹತ್ತಿರ ಇರುವ ಪಾಯಿಂಟ್ಗಳು ಇರುವಂಥದ್ದು. ಹೀಗಾಗಿ ಮುಂದುವರಿತ 13ನೇ ಪಾಯಿಂಟ್ವರೆಗೆ ಮುಂದುವರಿತಾನೆ ಹೋಗುತ್ತೆ. ನೇತ್ರಾವತಿ ತೀರದವರೆಗೂ ಅಂದರೆ ಸ್ನಾನಘಟ್ಟದವರೆಗೂ ಪಾಯಿಂಟ್ಗಳಿದೆ. ನೇತ್ರಾವತಿ ಸ್ನಾನಘಟ್ಟದ ಕೂಡ 13 ಪಾಯಿಂಟ್ ಇದೆ, 12ನೇ ಪಾಯಿಂಟ್ ಇದೆ, 11ನೇ ಪಾಯಿಂಟ್ ಇದೆ. ಈಗ ಸದ್ಯ ಈ ಭಾಗದಲ್ಲಿ ಇರುವಂಥದ್ದು 8, ಈಗ ಸದ್ಯಕ್ಕೆ ಆಗ್ತಾ ಇರುವಂಥ 8ನೇ ಪಾಯಿಂಟ್ ಬಳಿಯಲ್ಲೇ 9ನೇ ಪಾಯಿಂಟ್ ಇದೆ. ಆ ನಂತರ ಕೆಲವೇ ದೂರದಲ್ಲಿ ಒಂದು 50 ಮೀಟರ್ ದೂರದಲ್ಲೇ ಒಂದು 10ನೇ ಪಾಯಿಂಟ್ ಇದೆ. ಹೀಗಾಗಿ ತುಂಬ ಸಮೀಪದಲ್ಲಿ ಇರೋದ್ರಿಂದಾಗಿ ಮುಖ್ಯವಾಗಿ ರಸ್ತೆ ಪಕ್ಕದಲ್ಲೇ ಆ ಪಾಯಿಂಟ್ಗಳಿದೆ. ಅಂದರೆ ಮುಖ್ಯವಾಗಿ 9 ಇರ್ಬೋದು, 10 ಇರ್ಬೋದು, 11 ಇರ್ಬೋದು, ರಸ್ತೆ ಪಕ್ಕದಲ್ಲೇ ಇದೆ. ಹೀಗಾಗಿ ಬಹಳಷ್ಟು ಒಂದು ಸವಾಲು ಅಂತ ಹೇಳ್ಬೋದು. ಯಾಕಂದರೆ ಸಾರ್ವಜನಿಕರು ಓಡಾಡುವಂತಹ ರಸ್ತೆ ಕೂಡ ಆಗಿರುವಂಥದ್ದು, ಬಹಳಷ್ಟು ವಾಹನ ಕೂಡ ಅಲ್ಲಿ ಓಡಾಡುತ್ತೆ. ಹಾಗಾಗಿ ಮಾಧ್ಯಮಗಳು ಹಾಗೂ ಸಾರ್ವಜನಿಕರ ಮರೆಮಾಚಿ ಅಲ್ಲಿ ತರ್ಪಲ್ನ ಏನು ಹಸಿರು ಏನು ಪರದೆ ಏನಿದೆ ಅದರ ಗಾತ್ರ ಕೂಡ ಮತ್ತಷ್ಟು ಬೇಕಾಗುತ್ತೆ. ಯಾಕಂದರೆ ಈ ರಸ್ತೆಯ ಪಕ್ಕದಲ್ಲೇ ಇದೆ ಆ ಪಾಯಿಂಟ್ಗಳೆಲ್ಲ. ಹಾಗಾಗಿ ಬಹಳಷ್ಟು ಸವಾಲಿನಲ್ಲಿ ಈಗ ಕಾರ್ಯಾಚರಣೆ ಇನ್ನಷ್ಟು ನಡೀಬೇಕಾಗಿದೆ. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಯಾವ ಪಾಯಿಂಟ್ ಬಗ್ಗೆ ಈಗ ಇಡೀ ದೇಶ, ಇಡೀ ವಿಶ್ವದ, ಇನ್ಫ್ಯಾಕ್ಟ್ ಈ ರಹಸ್ಯ ಭೇದಿಸಲೇಬೇಕು ಅಂತ ಯಾರ್ಯಾರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೋ ಎಲ್ಲರ ಕಣ್ಣು ಈಗ ಪಾಯಿಂಟ್ ನಂಬರ್ 8ರಲ್ಲೇ ಇದೆ. ಸೊ ಪಾಯಿಂಟ್ ನಂಬರ್ 8 ಆದ ನಂತರ ಅದರ ಪಕ್ಕದಲ್ಲೇ 200 ಮೀಟರ್ ಸಮೀಪದಲ್ಲೇ ಪಾಯಿಂಟ್ ನಂಬರ್ 9 ಇದೆ. ಅದಾದ ನಂತರ 10, 11, 12, 13 ಇದೆಲ್ಲವೂ ಕೂಡ ರಸ್ತೆ ಪಕ್ಕದಲ್ಲೇ ಬರುವಂತಹ ಪಾಯಿಂಟ್ಗಳಾಗಿದ್ದಾವೆ. ಈ ಜಾಗವನ್ನು ಖುದ್ದಾಗಿ ಅನಾಮಿಕ ದೂರುದಾರ ಇದನ್ನು ಗುರುತಿಸಿದ್ದ. ಆತ ಯಾವ ರೀತಿ ಗುರುತಿಸಿದ್ನೋ ಅದರ ಅನುಸಾರವಾಗಿ ಈಗ SIT ಟೀಮ್ ಕೂಡ ಕೂಲಿಕಾರರನ್ನು ಜೊತೆಗೆ ಹಿಟಾಚಿಯನ್ನು ಬಳಸಿಕೊಂಡು ಆ ಪಾಯಿಂಟ್ಗಳನ್ನು ಅಗಿಯುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಕಂಪ್ಲೀಟ್ ಪ್ರೋಸೆಸ್ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಸೊ ಎಕ್ಸ್ಕ್ಯುಬೇಷನ್ ಪ್ರೋಸೆಸ್ ಇದೆಯಲ್ಲ, ಇದರಲ್ಲಿ ಯಾವುದೇ ಚಿಕ್ಕ ಸುಳಿವು ಸಿಕ್ಕಿದ್ರೂ ಕೂಡ ಅದು ಮೂಳೆನೇ ಆಗಿರಬೇಕು ಅಂತ ಏನಲ್ಲ, ಯಾವುದೇ ಮನುಷ್ಯನಿಗೆ ಸಂಬಂಧಪಟ್ಟಂಥ ಯಾವುದೇ ಕುರುಹು ಪತ್ತೆ ಆದರೂ ಕೂಡ ಅದನ್ನು ತಕ್ಷಣ ಆ ಜಾಗದಲ್ಲಿ ವಶಪಡಿಸ್ಕೊಳ್ತಾರೆ. ನಂತರ FSLಗೆ ಕಳಿಸ್ತಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ ನಂತರ ಅದರ ಸತ್ಯಾಸತ್ಯತೆ ತಿಳಿದು ಬರುತ್ತೆ. ಸೊ ಪಾಯಿಂಟ್ ನಂಬರ್ 1ನಲ್ಲಿ ಸಿಕ್ಕಂಥ ಒಂದು ID ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು. ಸೊ ಅದನ್ನು ಅಷ್ಟೇ ಕಂಪ್ಲೀಟಾಗಿ ಅದರ ಕುರಿತಾಗಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಈತ ಹೇಳೋ ಹಾಗೆ 10-15 ವರ್ಷ ಹಿಂದಿನ ಒಂದು ಕ್ರೆಡಿಟ್ ಕಾರ್ಡ್ ಆಗಲಿ ID ಕಾರ್ಡ್ ಆಗಲಿ ಅಲ್ಲ ಅದು. ಸೊ ಅದು ರೀಸೆಂಟ್ ಟೈಮ್ಸ್ನಲ್ಲಿ ಪತ್ತೆಯಾಗಿರುವಂಥ ID ಕಾರ್ಡ್. ಬಹುಶಃ ಸ್ನಾನಘಟ್ಟ ಆಗಿರೋದ್ರಿಂದ ಕಳ್ಕೊಂಡಿರ್ಬೋದು, ಬಿಸಾಕಿರ್ಬೋದು, ಏನೋ ಆಗಿರ್ಬೋದು. ಸೊ ಆ ಪ್ರಕ್ರಿಯೆ ಆ ಥರ ಪತ್ತೆಯಾಗಿರುವಂಥ ಒಂದು ಕಾರ್ಡ್ ಆಗಿದೆ. ಆದರೆ ಇದು ಕೊಲೆ ಮಾಡಿ ಹೂತು ಹಾಕುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಜೊತೆಗೆ ಹಾಕಿ ಹೂತು ಹಾಕಿರುವಂಥ ಒಂದು ಪ್ರಕರಣ ಅಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು SIT ಅಧಿಕಾರಿಗಳು ಕೂಡ ಅವರ ಮೂಲಗಳು ಕೂಡ ಕೊಟ್ಟಿತ್ತು. ಸೊ ಈಗ ಪಾಯಿಂಟ್ ನಂಬರ್ 6 ಆದ ನಂತರ ಪಾಯಿಂಟ್ ನಂಬರ್ 7, 8ಕ್ಕೆ ಈಗ SIT ಟೀಮ್ ಬಂದಿದೆ. ಇಲ್ಲೂ ಕೂಡ ಆ ಪ್ರೋಸೆಸ್ ನಡೀತಾ ಇದೆ, ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ನೀವು ಗಮನಿಸ್ಬೋದು, ರಸ್ತೆಯ ಪಕ್ಕದಲ್ಲೇ ಆ ಪಾಯಿಂಟ್ ಇರೋದ್ರಿಂದ ಕಂಪ್ಲೀಟಾಗಿ ಹಸಿರು ಪರದೆಯನ್ನು ಹಾಕಿ ಜನರಿಂದ ಅದನ್ನು ಮರೆಮಾಚಿ ಅಲ್ಲಿ ಸಿಗುವಂತಹ ಪ್ರತಿಯೊಂದು ಡೀಟೇಲನ್ನು ಕೂಡ SIT ಟೀಮ್ ಈಗ ಕಲೆ ಹಾಕ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.